ವಿಶೇಷ ಅಂತ ಕೇಳಿದ್ದೆ. ಒಂದು ಪಾರಾಯಣ ಮಾಡಬಹುದಿತ್ತು ಅಂತ, ಅಡ್ಡಿಲ್ಲ ಮಾಡುವ ಅಂತ ಹೇಳಿ. ಹಾಗೆ ಸನ್ನಿಧಾನದಲ್ಲಿ ವಿರಾಜಿಸ್ತಿರತಕ್ಕಂತಹ ದೈವಿ ಶಕ್ತಿಗಳನ್ನೆಲ್ಲ ವಂದಿಸ್ತಾ, ಇಲ್ಲಿ ಸೇರಿರತಕ್ಕಂತಹ ಭಕ್ತ ವೃಂದವನ್ನೆಲ್ಲ ಅಭಿನಂದಿಸ್ತಾ, ಸುಂದರಕಾಂಡದ ಬಗ್ಗೆ 2 ದಿನ ನನಗೆ ತಿಳಿದಷ್ಟು ಉಪನ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಬ್ಬ ವ್ಯಕ್ತಿ ತಾನು ಔನ್ನತ್ಯವನ್ನು ಹೊಂದಬೇಕಾದ್ರೆ, ಅಂದರೆ ಆ ಭಗವಂತನನ್ನು ಹೊಂದಬೇಕಾದ್ರೆ 3 ಮೆಟ್ಟಿಲುಗಳು ಅಂತ ಉಪನಿಷತ್ತು ಹೇಳ್ತದೆ. ಆತ್ಮಾವ ಅರೆ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ದೇವರನ್ನು ನೋಡಬೇಕಾದ್ರೆ ನಮಗೆ ಈ ಕಣ್ಣಿಗೆ ಭಗವಂತ ಕಾಣುವುದಿಲ್ಲ. ಅವನನ್ನು ನಾವು ಕಾಣಬೇಕಾದ್ರೆ ಒಳಗಣ್ಣಿಂದ ನೋಡಬೇಕು. ಅವನು ನೋಡಲಿಕ್ಕೆ ಉಪಾಯ ಯಾವುದು ಅಂತ ಹೇಳಿದರೆ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. 3 ಮೆಟ್ಟಿಲು. ಮೊದಲನೇದು ಕೇಳಬೇಕು, ನಂತರ ಕೇಳಿದ್ದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. 3ನೇ ಮೆಟ್ಟಿಲು ಕಣ್ಣು ಎಲ್ಲ ಹೊರಗಿನ ಪ್ರಪಂಚವನ್ನು ಮರೆತು ಒಳಗಿಂದ ಧ್ಯಾನ ಮಾಡಬೇಕು. ಹಾಗೆ ಮಾಡಿದಾಗ ಭಗವಂತನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ. ಅದು ಬಿಟ್ಟು ನಾನು ಕಣ್ಣು ತೆರೆದು ಭಗವಂತನನ್ನು ನೋಡ್ತೇನೆ ಅಂತ ಹೇಳಿದರೆ ಭಗವಂತ ಕಾಣಿಸುವುದಿಲ್ಲ. ಆ ಭಗವಂತನನ್ನು ನೋಡಲಿಕ್ಕೆ ಬೇಕಾದ ಮೊದಲನೇ ಮೆಟ್ಟಿಲೇ ಕೇಳುವಿಕೆ. ಭಗವಂತನ ಮಹಿಮೆಗಳನ್ನು ಕೇಳಿ 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 ಅವನ ಮೇಲೆ ನಮಗೆ ಭಕ್ತಿ ಹುಟ್ಟಿ ಅವನನ್ನು ನಾವು ನಮ್ಮ ಒಳಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ. ಅದರಿಂದಾಗಿ ಈ ಕೇಳುವಿಕೆಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಭಗವಂತನ ಕಥೆಗಳನ್ನು ಮುಖ್ಯವಾಗಿ ಕೇಳಬೇಕು. ಭಗವಂತನ ಕಥೆಗಳನ್ನು, ಭಗವಂತನ ಭಕ್ತರ ಕಥೆಯನ್ನು ಕೇಳಬೇಕು. ಅಂತಹ ಭಗವಂತನ ಭಕ್ತರಲ್ಲಿ ಶ್ರೇಷ್ಠನಾದವನೇ ಆ ಹನುಮಂತ. ಆ ಹನುಮಂತನ ಕಥೆಯನ್ನು ನಾವು ಕೇಳಿದೆವು ಅಂತಾದರೆ ಆ ಭಗವಂತನಿಗೆ ಸಂತೃಪ್ತಿಯಾಗಿ ಅವನ ಜ್ಞಾನವನ್ನು ಅವನು ನಮಗೆ ಕೊಡ್ತಾನೆ. ಅದರಿಂದಾಗಿ ಹನುಮಂತನ ಕಥೆಯನ್ನು ನಾವು ಕೇಳಬೇಕಾದ್ದು ತುಂಬ ಅವಶ್ಯಕ. ಈ ಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು. ಒಟ್ಟು ರಾಮಾಯಣದಲ್ಲಿ 7 ಕಾಂಡ ಇದೆ, ನಮಗೆ ಗೊತ್ತಿರಬೇಕು. ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಬಾಲಕಾಂಡ ಅಂತ ಹೇಳಿದರೆ ರಾಮ ಹುಟ್ಟಿ ಸೀತಾ ಸ್ವಯಂವರದ ತನಕದ ಕಥೆಯನ್ನು ಅದರಲ್ಲಿ ಹೇಳ್ತಾರೆ. ಆಮೇಲೆ ಅಯೋಧ್ಯಾಕಾಂಡ. ಅಯೋಧ್ಯಾಕಾಂಡದಲ್ಲಿ ರಾಮನಿಗೆ ಕೈಕೇಯಿ ಅವನ ಪಟ್ಟಾಭಿಷೇಕವನ್ನು ತಡೆದು ಅವನನ್ನು ಕಾಡಿಗೆ ಕಳಿಸುವ ತನಕದ ಕಥಾಭಾಗ ಅಯೋಧ್ಯಾಕಾಂಡದಲ್ಲಿದೆ. ನಂತರ ಅರಣ್ಯಕಾಂಡದಲ್ಲಿ ಅವರು ಕಾಡಿಗೆ ಹೋದ ನಂತರ ಆ ಚಿತ್ರಕೂಟದಲ್ಲಿ ಪಂಚವಟಿಯಲ್ಲಿ ಎಲ್ಲ ಸೀತಾರಾಮ ಮತ್ತು ಲಕ್ಷ್ಮಣರು ಇದ್ದಂತಹ ಘಟನೆಯನ್ನು ಅರಣ್ಯಕಾಂಡದಲ್ಲಿ ವಿವರಿಸ್ತಾರೆ. ನಂತರ ಕಿಷ್ಕಿಂಧಾಕಾಂಡದಲ್ಲಿ ಸೀತೆ, ಅರಣ್ಯಕಾಂಡದ ಕೊನೆಯಲ್ಲಿ ಸೀತೆ ಅಪಹರಣ ಆಗ್ತದೆ. ಆ ಕಿಷ್ಕಿಂಧಾಕಾಂಡದಲ್ಲಿ ಆ ರಾಮದೇವರು ಮತ್ತು ಲಕ್ಷ್ಮಣ ಇಬ್ಬರು ಕೂಡ ಆ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನನ್ನು ಭೇಟಿಯಾಗಿ ಅಲ್ಲಿ ವಾಲಿಯನ್ನು ಕೊಲ್ಲುವುದು, ಇದೆಲ್ಲ ಕಿಷ್ಕಿಂಧಾಕಾಂಡದಲ್ಲಿ ಬರ್ತದೆ. ನಂತರ ಸುಂದರಕಾಂಡ. ಅದರಲ್ಲಿ ಹನುಮಂತ ದೇವರು ಸಮುದ್ರವನ್ನು ಉಲ್ಲಂಘನೆ ಮಾಡಿ ಆಮೇಲೆ ಲಂಕೆಗೆ ಹೋಗಿ ಅಲ್ಲಿ ಸೀತೆಯನ್ನು ನೋಡಿ ಅವಳಿಗೆ ರಾಮದೇವರ ಉಂಗುರವನ್ನು ಕೊಟ್ಟು ಅವಳಿಂದ ಅವಳ ತಲೆಯ ಆಭರಣವನ್ನು ತಗೊಂಡು ವಾಪಸ್ ಸಮುದ್ರವನ್ನು ಹಾರಿ ಪುನಃ ರಾಮದೇವರಿಗೆ ಬಂದು ನಮಸ್ಕಾರ ಮಾಡುವ ತನಕ ಸುಂದರಕಾಂಡದಲ್ಲಿ ಕಥೆ ಇದೆ. ಆಮೇಲೆ ರಾಮದೇವರು ಆ ಎಲ್ಲ ಕಪಿವರ್ಗವನ್ನು ಕಟ್ಕೊಂಡು ಹೋಗಿ ಆ ಲಂಕೆಯಲ್ಲಿ ಹೋಗಿ ಯುದ್ಧ ಮಾಡಿ ರಾವಣನನ್ನು ಕೊಲ್ಲತಕ್ಕಂತಹ ಘಟನೆ ಯುದ್ಧಕಾಂಡದಲ್ಲಿದೆ. ಉತ್ತರಕಾಂಡದಲ್ಲಿ ರಾಮಚಂದ್ರ ಮತ್ತೆ ಅಯೋಧ್ಯೆಗೆ ಬಂದು 13,000 ವರ್ಷ ರಾಜ್ಯಭಾರ ಮಾಡಿದಂತಹ ಕಥೆ, ಆಗ ನಡೆದಂತಹ ಘಟನೆಗಳೆಲ್ಲ ಆ ಉತ್ತರಕಾಂಡದಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಒಟ್ಟು 7 ಕಾಂಡಗಳಲ್ಲಿ ಈ ಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು. ಹೀಗೆ ಸಾಮಾನ್ಯವಾಗಿ ನೋಡಿದಾಗ ಎಲ್ಲ ಹೆಸರುಗಳಲ್ಲೂ ಕೂಡ ಆ ನಡೆಯತಕ್ಕಂತಹ ಕಥೆಗೂ ಆ ಹೆಸರಿಗೂ ಸಂಬಂಧ ಇದ್ದ ಹಾಗೆ ಕಾಣಿಸ್ತದೆ. ಬಾಲಕಾಂಡ ಅಂದರೆ ರಾಮ ಬಾಲ ಆಗಿರೋ ಬಾಲ್ಯದ ಕಥೆಯನ್ನು ನಿರೂಪಿಸತಕ್ಕಂತಹ ಕಾಂಡ. 2ನೇ ಕಾಂಡ ಅಯೋಧ್ಯಾಕಾಂಡ, ಅಯೋಧ್ಯೆಯಲ್ಲಿ ನಡೆಯತಕ್ಕಂತಹ ಘಟನೆಗಳು. ಅರಣ್ಯಕಾಂಡ ಅಂತ ಹೇಳಿದ್ರೆ ಕಾಡಿನಲ್ಲಿ ನಡೆಯತಕ್ಕಂತಹ ಘಟನೆಗಳು. ಕಿಷ್ಕಿಂಧಾಕಾಂಡ ಅಂದರೆ ಕಿಷ್ಕಿಂಧೆಯಲ್ಲಿ ನಡೆಯತಕ್ಕಂತಹ ಘಟನೆಗಳು. ಯುದ್ಧಕಾಂಡ ಅಂದರೆ ಯುದ್ಧದ ಘಟನೆ, ಎಲ್ಲ ತುಂಬ ರಾಕ್ಷಸರನ್ನು ಕೊಲ್ಲತಕ್ಕಂತಹ ಘಟನೆ ಅದರಲ್ಲಿ ಬರ್ತದೆ. ಉತ್ತರಕಾಂಡ ಅಂದರೆ ನಂತರದ್ದು, ಆ ರಾವಣನನ್ನು ಕೊಂದ ನಂತರದ ಘಟನೆಗಳು ಅಂತ ಎಲ್ಲ ಕಾಂಡದ ಹೆಸರಿಗೂ ಅಲ್ಲಿ ನಡೆಯತಕ್ಕಂತಹ ಘಟನೆಗೂ ಒಂದು ಸಂಬಂಧ ಇದೆ. ಅಂದರೆ ಈ ಸುಂದರಕಾಂಡದಲ್ಲಿ ಮಾತ್ರ ಅಂಥದ್ದು ಯಾವುದು ಕೂಡ ನಮಗೆ ಕಾಣುವುದಿಲ್ಲ.
ಸುಂದರಕಾಂಡ ಅಂತ ಹೆಸರಿದೆ, ಯಾಕೆ ಅಂತ ಪ್ರಶ್ನೆ. ಅವರೊಂದು ಪೋಸ್ಟರ್ ಮಾಡಿದ್ರು, ನಾನು ಕಳಿಸಿದ್ರು. ಅದರಲ್ಲಿ ಅವರು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬರೆದಿದ್ರು. ಯಾಕೆ ಸುಂದರ? ಸೀತೆಯು ಕೂಡ ಸುಂದರಿ, ರಾಮನು ಕೂಡ ಸುಂದರ, ಹನುಮಂತನು ಕೂಡ ಸುಂದರ. ಆದ್ರಿಂದಾಗಿ ಅವರಿಗೆ ಸಂಬಂಧಪಟ್ಟದ್ದಾದ್ದರಿಂದ ಇದು ಸುಂದರಕಾಂಡ. ನಾವು ನೋಡುವುದಾದ್ರೆ ಸೀತೆ ಸುಂದರಿ ಅನ್ನೋದ್ರಲ್ಲಿ ಯಾರಿಗೂ ಸಂಶಯ ಬೇಡ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಸೀತೆಯಾಗಿ ಬಂದದ್ದು. ಆದ್ರಿಂದಾಗಿ ಲಕ್ಷ್ಮೀದೇವಿ ಅಷ್ಟು ಸುಂದರಳಾದಂಥವಳು ಸ್ತ್ರೀ ಪ್ರಪಂಚದಲ್ಲಿ ಬೇರೆ ಯಾರೂ ಕೂಡ ಇದೆ. ಆದ್ರಿಂದಾಗಿ ಅವಳು ಸುಂದರಿ ಅನ್ನೋದ್ರಲ್ಲಿ ಸಂಶಯನೇ ಬೇಡ. ರಾಮದೇವರಿಗೂ ಕೂಡ ಸುಂದರ ಅಂತ ಹೆಸರು. ನಾವು ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರಿಗೆ ಗೊತ್ತಿರ್ತದೆ. ರಾಮದೇವರು ಅಂತ ಹೇಳಿದ್ರೆ ವಿಷ್ಣು ದೇವರದ್ದೇ ಒಂದು ಅವತಾರ, ದಶಾವತಾರದಲ್ಲಿ ಒಂದು. ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ಉದ್ಭವ ಸುಂದರ ಸುಂದರ ಅಂತ. ಆ ವಿಷ್ಣುವಿಗೂ ಕೂಡ ಸುಂದರ ಅಂತ ಹೆಸರಿದೆ. ಯಾಕೆ ಸುಂದರ ಅಂತ ಹೆಸರು ಅಂತ ಹೇಳಿದ್ರೆ ದದಾತೀತಿ ಸುಂದರ ಅಂದ್ರೆ ಸು ಅಂದ್ರೆ ಸುಖ ಅಂತ ಅರ್ಥ. ಸುಖವನ್ನು ಕೊಡತಕ್ಕಂತಹದ್ದು ಯಾವುದು ಅಂತ ಹೇಳಿದ್ರೆ ಜ್ಞಾನ ಅಂತ. ನಿಮಗೆ ಸುಖ ಯಾವುದರಿಂದ ಬರುವುದು ಅಂತ ಹೇಳಿದ್ರೆ ಜ್ಞಾನದಿಂದಾಗಿ. ದುಃಖ ಯಾವುದರಿಂದ ಬರ್ತದೆ ಅಂತ ಹೇಳಿದ್ರೆ ಅಜ್ಞಾನದಿಂದಾಗಿ. ನಮ್ಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಮಗೆ ಸರಿಯಾದ ತಿಳುವಳಿಕೆನೇ ಇಲ್ಲ. ನಾವೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಈ ದೇಹವೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ದೇಹಕ್ಕೆ ಏನಾದರೂ ನೋವಾದ ಕೂಡಲೇ ನಮಗೆ ದುಃಖ ಆಗಿಬಿಡ್ತದೆ. ದೇಹಕ್ಕೊಂದು ಗಾಯ ಆದರೆ ಸಾಕು ನಮಗೆ ದುಃಖ ಆಗೋದು. ಅಯ್ಯೋ ನನ್ನ ದೇಹ ನನ್ನ ದೇಹ ನನ್ನ ದೇಹ. ಈ ದೇಹ ನಮ್ಮದು ಅಲ್ವೇ ಅಲ್ಲ, ಈಗಷ್ಟೇ ಸ್ವಲ್ಪ ದಿನ ನಮ್ದಷ್ಟೇ. ಇಂತಹ ಬೇಕಾದಷ್ಟು ಲಕ್ಷದಷ್ಟು ದೇಹಗಳು ನಮಗೆ ಬಂದು ಹೋಗಿದೆ. ಇದು ಬಂದು ಹೋಗತಕ್ಕಂಥದ್ದು. ಅದರಿಂದಾಗಿ ಅದರ ಮೇಲೆ ಅಭಿಮಾನ ಇಟ್ಕೊಳ್ಳಿಕ್ಕಿಲ್ಲ. ಅದು ನಮ್ಮ ಅಜ್ಞಾನ. ಈ ದೇಹವೇ ನಾನು ಅಂತ ಏನು ತಿಳ್ಕೊಂಡಿದ್ದೇವೆ ಅದು ಅಜ್ಞಾನ. ಆ ಅಜ್ಞಾನದಿಂದಾಗಿ ಈ ದೇಹಕ್ಕೆ ಆಗತಕ್ಕಂತಹ ಸಮಸ್ಯೆಗಳಿಂದಾಗಿ ಏನೆಲ್ಲ ಇದೆ ಪ್ರಪಂಚದ ವಸ್ತುಗಳೆಲ್ಲ ಏನುಂಟು ಅದೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ನಮ್ದೇನೋ ಹಣ ಹೋಯಿತು, ಮನೆ ಹೋಯಿತು, ಜಾಗ ಹೋಯಿತು, ಅದಕ್ಕೆಲ್ಲ ನಾವು ದುಃಖ ಮಾಡ್ಕೊಳ್ತೇವೆ. ಆದರೆ ಅದೆಲ್ಲವೂ ಕೂಡ ಈ ದೇಹಕ್ಕೆ ಸಂಬಂಧಪಟ್ಟದ್ದು. ಈ ಜೀವನಿಗೆ ಸಂಬಂಧಪಟ್ಟದ್ದು ಕೇವಲ ಭಗವಂತ ಮಾತ್ರ. ಆ ತಿಳುವಳಿಕೆ ನಮಗೆ ಬಂತು ಅಂತಾದರೆ ಯಾವತ್ತೂ ಕೂಡ ಸುಖನೇ, ದುಃಖ ಎಂಬಂತಹದ್ದು ಇಲ್ಲವೇ ಇಲ್ಲ. ಅದಕ್ಕೆ ಹೇಳಿದ್ದು ಸು ಅಂದರೆ ಸುಖ. ಸುಖವನ್ನು ಕೊಡತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಜ್ಞಾನ. ಆ ಭಗವಂತನ ಜ್ಞಾನ ಎಂಬಂತಹದ್ದು ನಮಗೆ ಬಂತು ಅಂತಾದರೆ ಸುಖ, ಆ ಜ್ಞಾನ ಇಲ್ಲ ಅಂತಾದರೆ ದುಃಖ. ಅಂತಹ ಸುಂದರ ಅಂದರೆ ಜ್ಞಾನವನ್ನು ಕೊಡುವವನಾದ್ರಿಂದ ಭಗವಂತನಿಗೆ ಸುಂದರ ಅಂತ ಹೆಸರು. ನಮಗೇನಾದರೂ ದೇವರ ಬಗ್ಗೆ ತಿಳುವಳಿಕೆ ಬಂತು ಅಂತಾದರೆ ಯಾವುದೋ ಪುಸ್ತಕ ಓದಿ ಬರುವುದೆಲ್ಲ ಅಲ್ವೇ ಅಲ್ಲ. ನೀವು ಎಷ್ಟೇ ಓದಿ, ಎಷ್ಟೇ ವೇದ ಓದಿ, ಎಷ್ಟೇ ಬೇರೆ ಏನೇ ಗ್ರಂಥಗಳನ್ನು ಕೇಳಿ, ಯಾವುದೇ ಪ್ರವಚನಗಳನ್ನು ಕೇಳಿ ಹಾಗೆ ಬರತಕ್ಕಂಥದ್ದು ಅಲ್ವೇ ಅಲ್ಲ. ಹೇಳ್ತಾರೆ ಯಮೇ ವೈಷ ವೃಣುತೆ ತೇನ ಲಭ್ಯ. ಏನೇ ಓದದಿದ್ರೂ ಕೂಡ ಭಗವಂತ ಒಲಿದ ಅಂತ ಆದರೆ ಮಾತ್ರ ಅಂತವನಿಗೆ ಜ್ಞಾನ ಬರ್ತಕ್ಕ. ಎಷ್ಟೇ ಓದಿ ನೀವು ಎಷ್ಟೇ ಓದಿದ್ರು ನಿಮಗೆ ಭಗವಂತನ ತಿಳುವಳಿಕೆ, ಭಗವಂತನ ಅನುಗ್ರಹ ಆಗಲಿಲ್ಲ ಅಂತ ಆದರೆ ಭಗವಂತನ ತಿಳುವಳಿಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏನೂ ಓದದೇ ಇದ್ದವನಿಗೂ ಕೂಡ ಭಗವಂತನ ಅನುಗ್ರಹ ಆಗ್ತದೆ. ಅಂದರೆ ಭಗವಂತನ ಜ್ಞಾನ ಬರಬೇಕಾದ್ರೆ ಮುಖ್ಯವಾಗಿ ಬೇಕಾದದ್ದು ಭಗವಂತನ ಅನುಗ್ರಹ ಮಾತ್ರ. ಅವನ ಅನುಗ್ರಹ ಇದ್ದರೆ ಮಾತ್ರ ಭಗವಂತನ ತಿಳುವಳಿಕೆ ಬರ್ತದೆ. ಈ ರೀತಿ ಜ್ಞಾನವನ್ನು ಕೊಡುವವನಾದ್ರಿಂದ ಭಗವಂತನಿಗೆ ಸುಂದರ ಅಂತ ಹೆಸರು. ಅಂತಹ ರಾಮದೇವರಿಗೆ ಸಂಬಂಧಪಟ್ಟ ಕಾಂಡ ಆದದ್ರಿಂದ, ಅಂದರೆ ರಾಮದೇವರ ಹೆಂಡತಿಯಾದ ಸೀತೆಯನ್ನು ಹುಡುಕಿಕೊಂಡು ಹನುಮಂತ ಬರತಕ್ಕಂತಹ ಕಾಂಡ ಆದದ್ರಿಂದ ಈ ಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು. ಇನ್ನೊಂದು ಹನುಮಂತ ದೇವರಿಗೆ ಸುಂದರ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ದೇವರಿಗೆ ಸುಂದ ಅಂತ ಒಂದು ಹೆಸರಿದೆ. ಅದೇ ವಿಷ್ಣು ಸಹಸ್ರನಾಮದಲ್ಲಿ ಮುಂದೆ ಬರ್ತದೆ ಉದ್ಭವ ಸುಂದರ ಸುಂದರ. ಅಂದ್ರೆ ದೇವರು ಯಾಕೆ ಸುಂದ ಅಂತ ಹೇಳಿದ್ರೆ ಸುಖವನ್ನು ಕೊಡುವವನಾದ್ರಿಂದ ಭಗವಂತನಿಗೆ ಸುಂದ ಅಂತ ಹೆಸರು. ಈ ಹನುಮಂತ ದೇವರಿದ್ದಾರಲ್ವ, ನಮಗೆಲ್ಲ ಯಾವ್ದಾವುದ್ರಿಂದಲೋ ಸುಖ. ಮೊಬೈಲ್ ನೋಡೋದ್ರಲ್ಲಿ ಸುಖ, ಕೆಲವರಿಗೆ ದೊಡ್ಡ ದೊಡ್ಡ ಮನೆ ಕಟ್ಟೋದ್ರಲ್ಲಿ ಸುಖ, ಕೆಲವರಿಗೆ ಒಳ್ಳೆ ಹಣ ಮಾಡಿ ಮನೆಯಲ್ಲಿ ಬೀರುವಲ್ಲಿ ಇಡೋದ್ರಲ್ಲಿ ಸುಖ. ಆದರೆ ಹನುಮಂತ ದೇವರಿಗೆ ಅದರಲ್ಲಿ ಸುಖ ಅಲ್ಲ ಅಂತೆ. ಸುಂದೇ ರಮತೆ ಇತಿ ಸುಂದರ. ಭಗವಂತನನ್ನು ನೆನೆಯುವುದರಲ್ಲಿ, ಭಗವಂತನಿಗೆ ಬೇಕಾದ ಕೆಲಸ ಮಾಡುವುದರಲ್ಲಿ ಅವರಿಗೆ ಸುಖ. ಆದ್ರಿಂದಾಗಿ ಹನುಮಂತ ದೇವರಿಗೆ ಸುಂದರ ಅಂತ ಹೆಸರು. ಇಡೀ ಸುಂದರಕಾಂಡದಲ್ಲಿ ಪೂರ್ತಿ ಬರೋದು ಹನುಮಂತ ದೇವರ ಕಥೆ. ಅವರ ಹೆಸರು ಸುಂದರ. ನಮ್ಮ ದಾಸರು ಕೂಡ ಹೇಳ್ತಾರೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ. ಆ ಮುಖ್ಯ ಪ್ರಾಣ ದೇವರ ಹೆಸರು, ವಾಯುದೇವರ ಹೆಸರು ಸುಂದರ. ಆ ವಾಯುದೇವರ ಅವತಾರರಾದಂತಹ ಹನುಮಂತ ದೇವರ ಕಥೆಯನ್ನು ತಿಳಿಸ್ತಕ್ಕಂತಹ ಕಾಂಡ ಆದ್ರಿಂದ ಈ ಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು ಅಂತ ನಾವು ತಿಳ್ಕೊಳ್ಬೇಕು. ಈ ರೀತಿಯಾಗಿ ಈ ಸುಂದರಕಾಂಡದಲ್ಲಿ ಹನುಮಂತ ದೇವರು ಸಮುದ್ರವನ್ನು ಹಾರಲಿಕ್ಕೆ ಶುರು ಮಾಡೋದ್ರಿಂದ ವಾಪಸ್ ಬರುವ ತನಕದ ಘಟನೆ ಈ ಸುಂದರಕಾಂಡದಲ್ಲಿದೆ. ಅದನ್ನು ನಾಳೆ ಸಂಜೆ ಒಳಗೆ ನಾನು ಆದಷ್ಟು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಈ ಹಾರುವುದಕ್ಕಿಂತ ಮುಂಚೆ
ಏನಾಯಿತು ಅಂತ ಹೇಳಿದರೆ, ರಾಮದೇವರು ಸೀತೆಯನ್ನು ಕಳ್ಕೊಂಡಿದ್ರು. ಅದೆಲ್ಲ ನಾಟಕ. ಯಾಕೆಂತ ಹೇಳಿದರೆ ರಾಮದೇವರು ಯಾವತ್ತೂ ಕೂಡ ಸೀತೆಯಿಂದ ಬೇರೆ ಆಗೋದು ಇಲ್ಲವೇ ಇಲ್ಲ. ಲಕ್ಷ್ಮೀನಾರಾಯಣರು ಯಾವತ್ತೂ ಕೂಡ ಜೊತೆಗೇ ಇರುವುದು. ಅವರಿಗೆ ವಿಯೋಗ ಎಂಬಂತಹದ್ದು ಇಲ್ಲವೇ ಇಲ್ಲ. ಒಂದು ಕಥೆಯನ್ನೇ ಹೇಳ್ತಾರೆ ಮಧ್ವಾಚಾರ್ಯರು, ಒಂದು ಕಥೆಯನ್ನು ಹೇಳ್ತಾರೆ, ಒಂದು ಅಸುರರ ಕಥೆ. ಸುರಾಣಕರು ಅಂತ ಒಂದು ದೈತ್ಯರ ಗುಂಪಂತೆ. ಅವರು ತುಂಬ ಪಾಪಿಷ್ಠರು, ತುಂಬ ಕೆಟ್ಟ ಕೆಲಸವನ್ನು ಮಾಡುವರು. ಅವರಿಗೆ ಈ ಮೋಕ್ಷ ಅಂತ ಒಂದು ಜಾಗ ಇದೆ. ಆ ಮೋಕ್ಷಕ್ಕೆ ಯಾರು ಹೋಗ್ತಾರೆ ಅಂತ ಹೇಳಿದರೆ, ಯಾರು ಭಗವಂತನನ್ನು ಒಲಿಸಿಕೊಂಡಿದ್ದಾರೆ ಅಂಥವರು ಹೋಗತಕ್ಕಂತಹ ಜಾಗ. ಅದು ಎಂತಹ ಜಾಗ ಅಂತ ಹೇಳಿದರೆ, ಅಲ್ಲಿಗೆ ಹೋದರೆ ದುಃಖ ಎಂಬಂತಹದ್ದು ಲವಲೇಶನೂ ಇಲ್ಲ, ಸುಖವೇ ಸುಖ. ಮತ್ತೇನು ಅಂತ ಹೇಳಿದರೆ, ಅಲ್ಲಿಗೆ ಒಮ್ಮೆ ಹೋದವ ಮತ್ತೆ ವಾಪಸ್ ಬರಲಿಕ್ಕೆ ಇಲ್ಲವೇ ಇಲ್ಲ, ಅಂತಹ ಒಂದು ಜಾಗ ಮೋಕ್ಷ. ಅದನ್ನು ಇವರು ಎಲ್ಲಿಯೋ ಕೇಳಿದ್ರು, ಈ ಸುರಾಣಕರು ಅಂತ ಒಂದು ಜಾಗ ಇದೆ, ಅಂತಹ ಜಾಗಕ್ಕೆ ನಾವು ಕೂಡ ಯಾರಿಗೆ ಬಯಕೆ ಇಲ್ಲ ಅಂತ ಹೇಳಿ. ಪ್ರತಿಯೊಬ್ಬ ಮನುಷ್ಯನ ಬಯಕೆ ಏನು ಅಂತ ಹೇಳಿದ್ರೆ, ನನಗೆ ಯಾವತ್ತೂ ಕೂಡ ದುಃಖ ಬರಬಾರ್ದು, ನಾನು ಸುಖಿಯಾಗಿಯೇ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸುಖಮೇವ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತು ಅಂತ. ಪ್ರತಿಯೊಬ್ಬ ಜೀವಿಯ ಬಯಕೆ ಯಾವುದು ಅಂತ ಹೇಳಿದ್ರೆ, ನನಗೆ ಯಾವತ್ತೂ ಕೂಡ ಸುಖನೇ ಇರಬೇಕು, ದುಃಖ ಯಾವತ್ತೂ ಕೂಡ ಆಗಬಾರ್ದು ಎಂಬಂತಹದ್ದು ಬಯಕೆ. ಆದ್ರಿಂದಾಗಿ ಬರೀ ಸುಖ ಮಾತ್ರ, ದುಃಖವೇ ಇಲ್ಲ ಅಂತಹ ಒಂದು ಜಾಗ ಉಂಟು ಅಂತ ಹೇಳಿದ್ರೆ ಹೋಗ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ಹಂಬಲಿಸ್ತಾರೆ. ಅಂತಹ ಒಂದು ಜಾಗ ಮೋಕ್ಷ. ಅಲ್ಲಿಗೆ ಹೋಗಬೇಕು ಅಂತ ಆ ಅಸುರರಿಗೆ ಬಯಕೆ ಆಯ್ತಂತೆ, ಸುರಾಣಕರೆಂಬ ಅಸುರರಿಗೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಬ್ರಹ್ಮದೇವರ ತಪಸ್ಸು ಮಾಡಿದ್ರಂತೆ. ಬ್ರಹ್ಮದೇವರ ತಪಸ್ಸು ಮಾಡಿ ಬ್ರಹ್ಮದೇವರು ಒಲ್ದು ಬಂದ್ರಂತೆ. ಬ್ರಹ್ಮದೇವರ ಹತ್ರ ಕೇಳಿದ್ರಂತೆ, ನೋಡಿ ನಾವು ತುಂಬ ಪಾಪ ಮಾಡಿದ್ದೇವೆ, ನಮಗೆ ಗೊತ್ತುಂಟು, ಆದರೂ ಕೂಡ ನಮ್ಮ ಪಾಪವನ್ನೆಲ್ಲ ಮನ್ನಿಸಿ ನಾವು ಮೋಕ್ಷಕ್ಕೆ ಹೋಗುವ ಹಾಗೆ ಮಾಡಬೇಕು ಅಂತ ಬ್ರಹ್ಮದೇವರ ಹತ್ರ ಕೇಳ್ಕೊಂಡದ್ದು, ವರ ಕೇಳಿದ್ರಂತೆ. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ನಿಯಮ ಏನು ಅಂತ ಹೇಳಿದರೆ, ದೈತ್ಯರೆಲ್ಲ ಮೋಕ್ಷಕ್ಕೆ ಹೋಗುದಿಲ್ಲ, ಅವರೆಲ್ಲ ಯಾವತ್ತೂ ಕೂಡ ತಮಸ್ಸಿಗೆ ಹೋಗಬೇಕಾದವರು, ಯಾವತ್ತೂ ಕೂಡ ದುಃಖವನ್ನೇ ಅನುಭವಿಸಬೇಕಾದವರು. ಯಾಕೆಂದರೆ ಅವರು ಯಾವತ್ತೂ ಕೂಡ ಸಜ್ಜನರಿಗೆ ತೊಂದರೆ ಮಾಡುವರು. ಸಜ್ಜನರಿಗೆ ತೊಂದರೆ ಮಾಡುವವರಿಗೆ ಯಾವತ್ತೂ ಕೂಡ ಸುಖ ಎಂಬಂತಹದ್ದು ಸಿಗುವುದಿಲ್ಲ. ಅವ್ರು ಯಾವತ್ತೂ ಕೂಡ ದುಃಖವನ್ನು ಅನುಭವಿಸಬೇಕಾದವರು. ಆದ್ರಿಂದಾಗಿ ಬ್ರಹ್ಮದೇವರು ಒಂದು ಉಪಾಯ ಮಾಡಿ ಹೇಳಿದ್ರಂತೆ, ನೀವು ಎಲ್ಲಿಯ ತನಕ ಲಕ್ಷ್ಮೀನಾರಾಯಣರಿಗೆ ವಿಯೋಗವನ್ನು ತಿಳಿಯುವುದಿಲ್ವೋ, ವಿಯೋಗ ಅಂತ ಹೇಳಿದ್ರೆ ಲಕ್ಷ್ಮೀ ಮತ್ತೆ ನಾರಾಯಣರು ದೂರ ದೂರ ಇರ್ತಾರೆ, ಅವರು ಒಟ್ಟಿಗೆ ಇಲ್ಲ ಅಂತ ನೀವು ತಿಳ್ಕೊಂಡ್ರಿ ಅಂತ ಆದ್ರೆ ನೀವು ಮೋಕ್ಷಕ್ಕೆ ಹೋಗುದಿಲ್ಲ. ಅವ್ರು ಯಾವತ್ತೂ ಕೂಡ ಜೊತೆಗೇ ಇರ್ತಾರೆ ಅಂತ ನೀವು ತಿಳ್ಕೊಂಡಿದ್ರಿ ಅಂತ ಆದ್ರೆ ನೀವು ಮೋಕ್ಷಕ್ಕೆ ಹೋಗ್ತೀರಿ. ನೀವು ಯಾವತ್ತಾದ್ರೂ ಒಂದು ದಿನ ಲಕ್ಷ್ಮೀನಾರಾಯಣರು ದೂರ ದೂರ ಆದ್ರು ಅಂತ ತಿಳ್ಕೊಂಡ್ರಿ ಅಂತ ಆದ್ರೆ ನೀವು ಮೋಕ್ಷಕ್ಕೆ ಹೋಗುವುದಿಲ್ಲ. ಅಷ್ಟ ತನಕ ನಿಮ್ಮ ಮೋಕ್ಷವನ್ನು ತಡಿಲಿಕ್ಕೆ ಯಾರೂ ಕೂಡ ಆಗುವುದಿಲ್ಲ ಅಂತ ಬ್ರಹ್ಮದೇವರು ಅವರಿಗೆ ಹೇಳಿದ್ರಂತೆ. ಅವರಿಗೆ ತಲೆಯಲ್ಲಿ ಬಂತು, ಹಾಗಾದ್ರೆ ನಾವು ಯಾವತ್ತೂ ಕೂಡ ಲಕ್ಷ್ಮೀ ಮತ್ತೆ ನಾರಾಯಣರು ಜೊತೆಯಲ್ಲೇ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಅವರು ದೂರ ದೂರ ಆದ್ರು ಅಂತ ತಿಳ್ಕೊಂಡೇವು ಅಂತ ಆದ್ರೆ ನಮ್ಮ ಮೋಕ್ಷ ಹೋಗಿಬಿಡ್ತು, ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಅವರು ಭೂಮಿಯಲ್ಲಿ ಬಂದು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ರಂತೆ, ಇನ್ನೂ ಬೇಗ ಮೋಕ್ಷಕ್ಕೆ ಹೋಗಬೇಕು ಅಂತ. ಆದರೆ ಅವರು ದೈತ್ಯರು, ಅವರು ಮೋಕ್ಷಕ್ಕೆ ಹೋಗಬಾರ್ದು. ಅದರಿಂದಾಗಿ ಭಗವಂತ ಏನು ಮಾಡಿದ ಅಂತ ಹೇಳಿದರೆ, ಲಕ್ಷ್ಮೀದೇವಿಗೆ ಆಜ್ಞೆ ಮಾಡಿ ಲಕ್ಷ್ಮೀದೇವಿಯನ್ನು ಅವರ ಬಳಿಗೆ ಕಳಿಸಿ. ಲಕ್ಷ್ಮೀದೇವರು ಒಳಗೆ ಇದ್ದಾಳೆ. ಯಾಕೆಂತ ಹೇಳಿದರೆ ಹೇಳ್ತಾರೆ, ಅವಳು ಎಲ್ಲರ ಮನಸ್ಸನ್ನು ಮತ್ತೆ ಬಾಯಿಯನ್ನು ನಿಯಮನೆ ಮಾಡುವಳು ಲಕ್ಷ್ಮೀದೇವಿ. ಪ್ರತಿಯೊಬ್ಬರದ್ದು ನಾನೀಗ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡಿ ಅದನ್ನು ಬಾಯಲ್ಲಿ ಹೇಳ್ತಾ ಇದ್ದೇನೆ, ಅದನ್ನೆರಡನ್ನೂ ಕೂಡ ಮಾಡಿಸುವಳು ಲಕ್ಷ್ಮೀದೇವಿ. ಯಾರೇ ಆಗಲಿ, ಪ್ರಪಂಚದಲ್ಲಿ ಯಾರೇ ಜೀವಿಗಳು ಮಾತಾಡಲಿ, ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಯೋಚನೆ ಮಾಡಿ ಮಾತಾಡಬೇಕು. ಹಾಗೆ ಮಾತಾಡೋದಿಲ್ಲ ಯಾರು ಕೂಡ, ಮನಸ್ಸಿನಲ್ಲಿ ಯೋಚನೆ ಮಾಡಿ ಅದನ್ನೇ ಮಾತಾಡಬೇಕು. ಮನಸ್ಸಿನಲ್ಲಿ ಯೋಚನೆ ಮಾಡಲಿಲ್ಲ ಅಂದರೆ ಶಬ್ದ ಪ್ರಯೋಗ ಮಾಡಲಿಕ್ಕೆ ಆಗುದಿಲ್ಲ. ಆ ಎರಡನ್ನೂ ಕೂಡ ಮಾಡಿಸುವವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಆ ಅಸುರರ ಮನಸ್ಸಿನ ಒಳಗೆ ಹೋಗಿ ಅವರ ಮನಸ್ಸನ್ನು ತಿರುಗಿಸಿ ಬಿಟ್ಲಂತೆ. ತಿರುಗಿಸಿ ಬಿಟ್ಟದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ಆ ಅಸುರರು ಈ ಸೀತಾ ಮತ್ತೆ ರಾಮ ಇದ್ದಾರೆ, ಅವರು ಅಯೋಧ್ಯೆಯಲ್ಲಿ ಮತ್ತೆ ರಾವಣನೆಲ್ಲ ಕೊಂದ ನಂತರ ಅವರು ಅಯೋಧ್ಯೆಯನ್ನು ರಾಜ್ಯಭಾರ ಮಾಡ್ತಾ ಇರುವಾಗ ಅಲ್ಲಿದ್ರಂತೆ. ಅವರು ಇದ್ದವರು ಇಡೀ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಏನು ಪ್ರಚಾರ ಮಾಡಿದ್ರು ಅಸುರರು ಅಂತ ಹೇಳಿದ್ರೆ, ನೀವೇನು ರಾಮನನ್ನು ರಾಜ ಇಡೀ ಭೂಮಂಡಲದ ಚಕ್ರವರ್ತಿ ಅಂತೆಲ್ಲ ಕೊಂಡಾಡ್ತೀರಿ, ಎಂಥ ರಾಜ್ಯವನ್ನು ಯಾರೋ ಒಬ್ಬ ರಾಕ್ಷಸ ಅಪಹರಿಸಿಕೊಂಡು ಹೋದಂತಹ ತನ್ನ ಹೆಂಡತಿ 1 ವರ್ಷ ಅಲ್ಲೇ ಇದ್ಲು, ಅಂತಹ ಹೆಂಡತಿಯನ್ನು ವಾಪಸ್ ಇಟ್ಕೊಂಡು ಬಂದು ತನ್ನ ಮಹಾರಾಣಿಯನ್ನಾಗಿ ಮಾಡಿದ್ದಾನೆ. ಇಂಥವನನ್ನು ನೀವು ರಾಜ ಅಂತ ಇಟ್ಕೊಂಡಿದ್ದಾರಲ್ಲ, ಯಾರೋ ದುಷ್ಟ ಅಪಹರಿಸಿಕೊಂಡು ಹೋದಂತಹ ಹೆಣ್ಣನ್ನು ಪುನಃ ತನ್ನ ಮಹಾರಾಣಿಯನ್ನಾಗಿ ಮಾಡಿಕೊಂಡಂತಹ ವ್ಯಕ್ತಿಯನ್ನು ನೀವು ರಾಜ ಅಂತ ತೀರ್ಮಾನ ಮಾಡ್ತೀರಾ, ನೀವು ಸರಿ ಇಲ್ಲ ಅಂತ ಜನರ ಹತ್ರ ಎಲ್ಲ ಹೋಗಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು ಆ ಅಸುರರು. ಇದೇನಾಯಿತು ಅಂತ ಹೇಳಿದ್ರೆ, ಅವರ ಮೋಕ್ಷ ಅಲ್ಲಿಗೆ ಬಿದ್ದೋಯ್ತು. ಯಾಕೆ ಅಂತ ಹೇಳಿದ್ರೆ, ಅವ್ರು ಏನು ಮಾಡಿದ್ರು, ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ
ಅಂತಹ ಸೀತೆಯನ್ನು ರಾಮಚಂದ್ರ ಮತ್ತೆ ವಾಪಸ್ ಇಟ್ಕೊಂಡು ಬಂದ ಅಂತ ಅವರು ಪ್ರಚಾರ ಮಾಡಿದ್ರಿಂದ ಅವ್ರು ಏನು ಮಾಡಿದ ಹಾಗೆ ಆಯ್ತು, ಸೀತೆ ಮತ್ತೆ ರಾಮ ದೂರ ದೂರ ಆದ್ರು ಅಂತ ತಿಳ್ಕೊಂಡಾಗೆ. ಸೀತೆ ಮತ್ತೆ ರಾಮ ದೂರ ದೂರ ಆದ್ರು ಅಂತ ತಿಳ್ಕೊಂಡ್ರು ಅಂತ ಹೇಳಿದ್ರೆ ಲಕ್ಷ್ಮಿ ಮತ್ತೆ ನಾರಾಯಣರು ದೂರ ದೂರ ಆದ್ರು ಅಂತ ತಿಳ್ಕೊಂಡಾಗೆ ಆಯ್ತು. ಆದ್ರಿಂದಾಗಿ ಅವರ ಮೋಕ್ಷ ಎಂಬಂತಹದ್ದು ಬಿದ್ದು ಹೋಯ್ತು, ಅವರಿಗೆ ಮೋಕ್ಷ ಸಿಗ್ಲಿಲ್ಲ. ಅವರು ದುಃಖವನ್ನು ಪಡತಕ್ಕಂತಹ ಲೋಕಕ್ಕೆ ಹೋದ್ರು, ಸುಖವನ್ನು ಪಡತಕ್ಕಂತಹ ಲೋಕಕ್ಕೆ ಹೋಗ್ಲಿಲ್ಲ ಅಂತ ಮಧ್ವಾಚಾರ್ಯರು ಕಥೆಯನ್ನು ಹೇಳಿ, ಅದರಿಂದಾಗಿ ನಮಗೂ ಕೂಡ ಸುಖ ಆಗಬೇಕಂತಹ ಲೋಕ ಬೇಕು ಅಂತಾದ್ರೆ ನಾವು ಯಾವತ್ತೂ ಕೂಡ ಲಕ್ಷ್ಮಿ ಮತ್ತೆ ನಾರಾಯಣರು ದೂರ ದೂರ ಆಗ್ತಾರೆ ಅಂತ ತಿಳ್ಕೊಳ್ಬಾರ್ದು. ಯಾವುದೇ ಭಗವಂತನ ಅವತಾರ ಆಗಲಿ ಅವನು ಲಕ್ಷ್ಮಿಯ ಜೊತೆಗೇ ಇರ್ತಾನೆ. ನಾವೀಗ ನೋಡ್ತೇವೆ ನರಸಿಂಹದೇವರ ಅವತಾರ ಇದೆ. ನರಸಿಂಹದೇವರ ಅವತಾರದಲ್ಲಿ ಅವನು ಮದುವೆ ಆಗತಕ್ಕಂತಹ ಘಟನೆಯಲ್ಲಿ ಏನಿಲ್ಲ, ಕಂಬದಿಂದ ಹೊರಗೆ ಬರ್ತಾನೆ. ಅಲ್ಲಿ ಒಂದು ಹೇಳ್ತಾರೆ ಬರೀ 3/4 ಗಂಟೆ ಇದ್ದದಂತೆ ಅಷ್ಟೇ, 3/4 ಗಂಟೆ ಇದ್ದ ಅವತಾರ ಅಷ್ಟೇ. ಭೂಮಿಯಲ್ಲಿ ಇದ್ದದ್ದು 3/4 ಗಂಟೆ ಮಾತ್ರ ನರಸಿಂಹದೇವರ ಅವತಾರ. ಬಂದು ಆ ಹಿರಣ್ಯಕಶಿಪುವನ್ನು ಕೊಂದು ಪ್ರಹ್ಲಾದನಿಗೆ ಅನುಗ್ರಹ ಮಾಡಿ ಅಲ್ಲೇ ಅಂತರ್ಧಾನ ಆಗಿ ಬಿಟ್ಟಿದ್ದಾರೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಇಲ್ಲ. ಅಂತಹ ಅವತಾರದಲ್ಲಿಯೂ ಕೂಡ ಭಗವಂತ ಒಬ್ಬನೇ ಇರುವುದಿಲ್ಲ, ಲಕ್ಷ್ಮಿಯ ಜೊತೆಗೇ ಇರ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಅವನು ಯಾವತ್ತೂ ಕೂಡ ಲಕ್ಷ್ಮಿಯನ್ನು ಬಿಟ್ಟು ಇರುವುದಿಲ್ಲ. ತುಂಬಾ ಸರಳವಾಗಿದೆ. ಯಾಕೆಂತ ಹೇಳಿದ್ರೆ ನೋಡಿ, ಈಗ ಯಾವಾಗ ಬಿಟ್ಟಿರ್ಬೋದು ಅಂತ ಹೇಳಿದ್ರೆ, ಈಗ ನಾನು ಅದನ್ನು ನನ್ನ ಹೆಂಡತಿಯನ್ನು ಬಿಟ್ಟಿರ್ಬೋದು. ಯಾಕೆಂದ್ರೆ ನಮ್ಮ ಹೆಂಡತಿ ಒಂದು ಜಾಗದಲ್ಲಿ ಇರ್ತಾಳೆ, ನಾನು ಯಾವುದೋ ಒಂದು ಜಾಗದಲ್ಲಿ ಇರ್ತೇನೆ. ನಾನು ಎಲ್ಲೋ ಹೋಗ್ಬೇಕು ಅಂತಿದ್ದಾಗ ಬಿಟ್ಟು ಬರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಾಗೆ. ಅವರು ಹಾಗೆಲ್ಲ ನಾರಾಯಣ ಆಗಲಿ ಲಕ್ಷ್ಮಿ ಆಗಲಿ ಇಲ್ಲದೆ ಇರತಕ್ಕಂತಹ ಜಾಗನೇ ಇಲ್ಲ. ಎಲ್ಲ ಜಾಗದಲ್ಲೂ ಇದ್ದಾರೆ, ಎಲ್ಲ ಕಾಲದಲ್ಲೂ ಇದ್ದಾರೆ. ಅದರಿಂದಾಗಿ ಅವರು ಬಿಟ್ಟಿರತಕ್ಕಂತಹ ಸಂದರ್ಭನೇ ಇಲ್ಲ. ಯಾವತ್ತೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸದೇ ಹೋದರೂ ಕೂಡ ಅವರು ಒಟ್ಟಿಗೆ ಇರ್ತಾರೆ. ಆದ್ರಿಂದಾಗಿ ಆ ಲಕ್ಷ್ಮೀನಾರಾಯಣರ ಅವತಾರಭೂತರಾದಂತಹ ಸೀತೆ ಮತ್ತೆ ರಾಮನೂ ಕೂಡ ಅವರು ದೂರ ದೂರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಏನು ನಾವು ಕಂಡಿದ್ದೇವೆ ಅದೆಲ್ಲ ಮೋಹನೆಗೊಳಿಸ್ಲಿಕ್ಕೋಸ್ಕರ ಆ ದೇವರು ನಾಟಕ ಮಾಡಿರತಕ್ಕಂಥ ಇದೆಲ್ಲ ಏನುಂಟು ಭಗವಂತನ ಅವತಾರದ ಕಥೆಗಳು. ನಿಜವಾಗಿ ಆದರೆ ರಾವಣನನ್ನು ಕೊಲ್ಲಿಕ್ಕೆ ಭಗವಂತ ಏನು ಅವತಾರ ಮಾಡಿ ಬರಬೇಕಾಗಿಲ್ಲ. ಅವನಲ್ಲಿ ಸಂಕಲ್ಪ ಮಾಡಿದರೆ ಸಾಕು, ಮೇಲೆ ಇದ್ದುಕೊಂಡು ಅವನ ಲೋಕದಲ್ಲಿ ಇದ್ದುಕೊಂಡು ರಾವಣ ಸಾಯಲಿ ಅಂತ ಸಂಕಲ್ಪ ಮಾಡಿದರೆ ಸಾಕು, ಸತ್ತೋಗ್ತಾನೆ ರಾವಣ. ಮತ್ತೆ ಯಾಕೆ ಭಗವಂತ ಇದನ್ನೆಲ್ಲ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಕಡೆ ಉತ್ತರ ಕೊಡ್ತಾರೆ, ಭಕ್ತರಿಗೆ ಭಗವಂತನನ್ನು ಕೊಂಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡದಂತೆ ರಾಮ. ಭಗವಂತ ಒಂದು ಕ್ಷೀರಸಾಗರದಲ್ಲಿ ಕೂತ್ಕೊಂಡು ಮಲಗಿಕೊಂಡು ತನ್ನ ಎಲ್ಲ ನಿಯಮನೆಗಳನ್ನು ಮಾಡ್ತಾ ಇದ್ರೆ ಭಕ್ತರು ಯಾವತ್ತೂ ಕೂಡ ಅದನ್ನೇ ಚಿಂತನೆ ಮಾಡಬೇಕು. ಭಗವಂತ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ. ಈ ಎಲ್ಲ ಅವತಾರಗಳನ್ನು ಮಾಡಿ ಎಷ್ಟು ರಾಮನಾಗಿ ಎಷ್ಟು ಕೆಲಸ ಮಾಡಿದ್ದಾನೆ ಭಗವಂತ, ಕೃಷ್ಣನಾಗಿ ಎಷ್ಟು ಕೆಲಸ ಮಾಡಿದ್ದಾನೆ. ಇದನ್ನೆಲ್ಲ ಭಕ್ತರಿಗೆ ಕೊಂಡಾಡ್ಲಿಕ್ಕೆ, ಬಾಯಲ್ಲಿ ಸ್ತೋತ್ರ ಮಾಡಲಿಕ್ಕೆ ಭಗವಂತ ಅವಕಾಶ ಮಾಡಿಕೊಡ್ಲಿಕ್ಕೋಸ್ಕರ ಅವತಾರ ಮಾಡಿ ಬಂದು ಕೊಲ್ತಾನಷ್ಟೇ ವಿನಃ ಅವನಿಗೆ ಅಸಾಮರ್ಥ್ಯದಿಂದಾಗಿ ಅವನು ಬಂದು ಕೊಲ್ಲಿಕ್ಕೋಸ್ಕರ ಅವತಾರವನ್ನು ಮಾಡಿ ಬರುವುದು ಅಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಭಗವಂತ ಏನು ಸೀತೆಯನ್ನು ಬಿಟ್ಟ ಹಾಗೆ, ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ ಹಾಗೆ ಎಲ್ಲ ಏನು ಮಾಡಿದ್ದಾರೆ ಅದೆಲ್ಲ ನಾಟಕ. ಅದನ್ನೆಲ್ಲ ಹೇಳ್ತಾರೆ. ಹೇಗೆ ಸೀತೆಯನ್ನು ರಾವಣ ಅಪಹರಿಸಿಕೊಂಡದ್ದೇನಿದೆ, ಆ ಮಾರೀಚ ಬರ್ತಾನೆ ಜಿಂಕೆಯ ರೂಪದಲ್ಲಿ. ಆ ಮಾರೀಚನನ್ನು, ಆ ಜಿಂಕೆಯನ್ನು ರಾಮಚಂದ್ರ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಸೀತೆ ಬೇಕು ಅಂತ ಹಠ ಮಾಡ್ತಾನೆ. ಲಕ್ಷ್ಮಣನನ್ನು ಕೂಡ ಸೀತೆ ಕಳಿಸ್ತಾನೆ. ಆಗ ರಾವಣ ಬರ್ತಾನೆ, ಅಲ್ಲಿ ಸನ್ಯಾಸಿಯ ವೇಷವನ್ನು ಹಾಕೊಂಡು ಬರ್ತಾನೆ. ಬಂದವನು ಅವನು ಸೀತೆಯನ್ನು ಅಪಹರಿಸಬೇಕು ಅಂತ ಬರ್ತಾನೆ. ಆ ಬರುವಾಗ ಆ ಏನು ಒರಿಜಿನಲ್ ಸೀತೆ ಇದ್ದಾಳೆ ಅವಳು ಕೈಲಾಸಕ್ಕೆ ಹೋಗಿ ಬಿಡ್ತಾಳೆ. ಒಂದು ಅವಳ ಪ್ರತಿಕೃತಿಯನ್ನು ಅಲ್ಲಿ ರಚನೆ ಮಾಡಿ ಅವಳು ಸೀದಾ ಕೈಲಾಸಕ್ಕೆ ಹೋಗಿ ಅಲ್ಲಿ ಶಿವ ಪಾರ್ವತರಿಂದ ಅರ್ಚಿತಳಾಗಿ ಅಲ್ಲಿ ಇರ್ತಾಳೆ ಸೀತಾದೇವಿ, ಒರಿಜಿನಲ್ ಸೀತಾದೇವಿ. ಇಲ್ಲಿರುವುದು ಕೇವಲ ಪ್ರತಿಕೃತಿ ಮಾತ್ರ. ಆ ಪ್ರತಿಕೃತಿಗೆ ಒಂದು ಹಾವಭಾವ ಎಲ್ಲ ಬರಬೇಕಲ್ಲ, ಅದಕ್ಕೋಸ್ಕರ ಇಂದ್ರ ಅದರೊಳಗೆ ಪ್ರವೇಶ ಮಾಡ್ತಾನೆ. ಅದರಿಂದಾಗಿ ಆ ರಾವಣ ಅಪಹಾರ ಮಾಡಿದ್ದು ಯಾರನ್ನು ಅಂತ ಹೇಳಿದ್ರೆ ಸೀತಾದೇವಿಯ ಪ್ರತಿಕೃತಿಯನ್ನು, ಅದರ ಒಳಗಿರತಕ್ಕಂತಹ ಇಂದ್ರನನ್ನು ಅಪಹರಿಸಿಕೊಂಡು ಹೋಗ್ತಾನೆ. ನಿಜವಾದ ಸೀತೆಯನ್ನು ಅವನ ಅಪಹಾರ ಮಾಡಿದ್ದು ಅಲ್ವೇ ಅಲ್ಲ ರಾವಣ. ಇದನ್ನು ಶಾಸ್ತ್ರ ತಿಳಿಸಿಕೊಡ್ತದೆ ನಮಗೆ. ಇದೆಲ್ಲ ಲೋಕ ವಿಡಂಬನೆ. ಯಾರು ನಾವು ಒಂದು ವೇಳೆ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ, ಅವಳು ರಾಮನ ಜೊತೆ ಇರಲೇ ಇಲ್ಲ ಅಂತ ನಾವು ತಿಳ್ಕೊಂಡೇವು ಅಂತಾದ್ರೆ ನಾವು ಕೂಡ ಸುರಾಣಕ ಅಸುರರಾಗಿ ನಾವು ಕೂಡ ದುಃಖದ ಲೋಕವನ್ನು ಹೊಂದಬೇಕಾಗ್ತದೆ. ನಾವು ಯಾವತ್ತೂ ಕೂಡ ಆ ರೀತಿ ತಿಳ್ಕೊಳ್ಬಾರ್ದು. ಸೀತೆ ಒಂದು ರೂಪದಿಂದ ರಾಮನ ಜೊತೆಗೇ ಇದ್ಲು. ಭಗವಂತನಿಗೆ ಹೆಸರೇ ಶ್ರೀವತ್ಸ ಅಂತ. ಶ್ರೀವತ್ಸ ಅಂತ ಹೇಳಿದ್ರೆ ಲಕ್ಷ್ಮಿಯನ್ನು ಯಾವತ್ತೂ ಕೂಡ ಎದೆಯಲ್ಲಿ ಧರಿಸಿಕೊಂಡಿರುವವನು, ಒಂದು ಕ್ಷಣವೂ ಕೂಡ ಲಕ್ಷ್ಮಿಯನ್ನು ಬಿಟ್ಟಿರುವವನು ಅಲ್ಲ. ಅದರಿಂದಾಗಿ ಸೀತೆ ರಾಮನ ಜೊತೆಗೇ ಇತ್ತು. ಮತ್ತೆ ಈ ಹತ್ತತ್ತು ನಾಟಕ ಎಲ್ಲ ಏನು ಅಂತ ಹೇಳಿದ್ರೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ. ಲೋಕದಲ್ಲಿ ಹೆಂಡತಿ ಕಳೆದು ಹೋದಾಗ ಗಂಡನ ಪರಿಸ್ಥಿತಿ ಯಾವ ರೀತಿ ಆಗ್ತದೆ ಅಂತ ತಿಳಿಸಿಕೊಡ್ಲಿಕ್ಕೋಸ್ಕರ ಭಗವಂತ ಅತ್ತ ಹಾಗೆ ನಾಟಕ ಮಾಡಿದಷ್ಟೇ ವಿನಃ ನಿಜವಾಗಿ ಅವನ ಅತ್ತದ್ದು ಅಲ್ವೇ ಅಲ್ಲ ಅಂತ ಶಾಸ್ತ್ರ ತಿಳಿಸಿಕೊಡ್ತದೆ. ಈ ರೀತಿ ಆ ಸೀತೆಯ ಪ್ರತಿಕೃತಿಯನ್ನು ಅವನು ಅಪಹರಿಸಿಕೊಂಡ ರಾವಣ. ಆ ಸೀತೆ ಕಳೆದು ಹೋಗ್ತು ಅಂತ ನಾಟಕ ಮಾಡ್ತಾ ರಾಮಚಂದ್ರ ಇದ್ದ ಮರಗಿಡಗಳ ಹತ್ರ ಎಲ್ಲ ಕೇಳ್ತಾ
ಕಿಷ್ಕಿಂಧೆಗೆ ಬರ್ತಾನೆ. ಕಿಷ್ಕಿಂಧೆಗೆ ಬಂದು ಅಲ್ಲಿ ಸುಗ್ರೀವನನ್ನು ಭೇಟಿಯಾಗ್ತಾನೆ. ಆ ಸುಗ್ರೀವನ ಒಪ್ಪಂದದ ಹಾಗೆ ಅವನ ಅಣ್ಣನಾದಂತಹ ವಾಲಿಯನ್ನು ಕೊಲ್ತಾನೆ. ಕೊಂದ ನಂತರ ಆ ಸುಗ್ರೀವ ರಾಮನಿಗೆ ಮಾತು ಕೊಟ್ಟ ಹಾಗೆ ಸೀತೆಯನ್ನು ಹುಡುಕ್ಲಿಕ್ಕೆ ತನ್ನ ಕಪಿ ಸೈನ್ಯವನ್ನೆಲ್ಲ 4 ದಿಕ್ಕುಗಳಿಗೆ ವಿಭಾಗ ಮಾಡಿ ಕಳಿಸ್ತಾನೆ. ಆ ದಕ್ಷಿಣ ದಿಕ್ಕಿಗೆ ಕಳಿಸಿದಂತಹ ಕಪಿ ಸೈನ್ಯದಲ್ಲಿ ಮುಖ್ಯವಾದವರು ಯಾರು ಅಂತ ಹೇಳಿದ್ರೆ, ಒಂದು ಅಂಗದ ಅಂತ ಹೇಳಿದರೆ ವಾಲಿಯ ಮಗ. ಆಮೇಲೆ ನೀಲ ಅಂತ ಒಬ್ಬ ಇರ್ತಾನೆ, ಇನ್ನೊಬ್ಬ ತಾರ ಅಂತ, ಆಮೇಲೆ ಮೈಂದ, ವಿವಿಧ ಅಂತ ಇವರೆಲ್ಲ ಇರ್ತಾರೆ. ಅವರ ಜೊತೆ ಹನುಮಂತ ಕೂಡ ಇರ್ತಾರೆ. ಇಷ್ಟು ಮಂದಿ ದಕ್ಷಿಣ ದಿಕ್ಕಿಗೆ ಬರ್ತಾರೆ ಹುಡುಕಿಕೊಂಡು. ಅವನು 1 ತಿಂಗಳು ಸಮಯ ಕೊಟ್ಟಿರ್ತಾನೆ. ಯಾರು? ಸುಗ್ರೀವ. 1 ತಿಂಗಳ ಒಳಗೆ ನೀವು ಸೀತೆಯ ವಿಷಯ ತಿಳಿಸ್ಬೇಕು, ಸೀತೆ ಎಲ್ಲಿದ್ದಾಳೆ ಅಂತ ನಮಗೆ ತಿಳಿಸಬೇಕು ಅಂತ. ಆ 1 ತಿಂಗಳು ಮುಗೀತದಂತೆ. 1 ತಿಂಗಳು ಮುಗಿದು ಪೂರ್ವ ದಿಕ್ಕಿಗೆ ಹೋದವರು, ಉತ್ತರ ದಿಕ್ಕಿಗೆ ಹೋದವರು, ಪಶ್ಚಿಮ ದಿಕ್ಕಿಗೆ ಹೋದವರು ಎಲ್ಲರೂ ಕೂಡ ವಾಪಸ್ ಬಂದು ಹೇಳಿದ್ರಂತೆ ಸುಗ್ರೀವನಿಗೆ, ಇಲ್ಲ ಸೀತೆ ನಮ್ಗೆ ಎಲ್ಲೂ ಕಾಣಲಿಲ್ಲ ಅಂತ ಹೇಳಿ ವಾಪಸ್ ಬಂದು ಹೇಳ್ತಾರೆ. ಈ ದಕ್ಷಿಣ ದಿಕ್ಕಿಗೆ ಹೋದವರಿದ್ದಾರಲ್ಲ, ಹನುಮಂತ, ಜಾಂಬವಂತ ಇದ್ದವರ ಜೊತೆ, ಅವರೆಲ್ಲ ಹೋದವರು 1 ತಿಂಗಳು ಮುಗ್ದ ಕೂಡಲೇ ಒಂದು ಗುಹೆಯನ್ನು ಪ್ರವೇಶ ಮಾಡ್ತಾರೆ. ತುಂಬ ಒಳಗಿರತಕ್ಕಂತಹ ಗುಹೆ ಅಂತ, ಮಯ ಎಂಬಂತಹ ಒಬ್ಬ ಅಸುರ ನಿರ್ಮಾಣ ಮಾಡಿರತಕ್ಕಂತಹ ಗುಹೆ. ನಾನು ಯಾರು ಕೂಡ ಪಕ್ಕನೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಗುಹೆ ಒಳಗೆ ಕೂತ್ಕೊಂಡು ಅವರೆಲ್ಲ ಒಂದು ಮೀಟಿಂಗ್ ಮಾಡ್ತಾರೆ. ನೋಡಿ, ಸುಗ್ರೀವನಿಗೆ ಕೊಟ್ಟಿರತಕ್ಕಂತಹ 1 ತಿಂಗಳ ಸಮಯ ಮುಗ್ದು ಹೋಯಿತು. ಸುಗ್ರೀವ ನಾವೀಗ ಖಾಲಿ ಕೈಯಲ್ಲಿ ಸೀತೆಯನ್ನು ಹುಡುಕದೆ ನಾವು ಅಲ್ಲಿಗೆ ಹೋದೆವು ಅಂತಾದರೆ ಅವನು ಖಂಡಿತ ನಮ್ಮನ್ನು ಉಳಿಸುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಅವನು ರಾಜ್ಯಕ್ಕೋಸ್ಕರ ತನ್ನ ಸ್ವಂತ ಅಣ್ಣನನ್ನೇ ಕೊಲ್ಲಿಸಿದವನು. ಅಂತಹ ವ್ಯಕ್ತಿ ನಮ್ಮನ್ನೆಲ್ಲ ಕೊಲ್ಲಿಕ್ಕೆ ಖಂಡಿತವಾಗಿಯೂ ಹಿಂದೆ ಮುಂದೆ ನೋಡುವುದಿಲ್ಲ. ಆದ್ದರಿಂದಾಗಿ ಅವನ ಆಜ್ಞೆಯನ್ನು ನಾವು ಪಾಲಿಸದೆ ಅಲ್ಲಿಗೆ ಹೋದೆವು ಅಂತಾದರೆ ನಾವು ಬದುಕಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅದರಿಂದಾಗಿ ನಾವೀಗ ವಾಪಸ್ ಅಲ್ಲಿಗೆ ಹೋದರೆ ನಾವು ಸಾಯುವುದೇ ಗತಿ. ಆದ್ದರಿಂದಾಗಿ ನಾವು ಅಲ್ಲಿಗೆ ಹೋಗೋದು ಬೇಡ. ಈ ಗುಹೆ ಒಳ್ಳೆ ಚೆನ್ನಾಗಿದೆ, ಯಾರು ಪಕ್ಕನೇ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಇಲ್ಲೇ ಎದ್ದುಕೊಂಡು ಇಲ್ಲೇ ಅದರ ಪಕ್ಕ ಆಚೆ ಈಚೆ ಸಿಗತಕ್ಕಂತಹ ಹಣ್ಣುಗಳನ್ನು ತಿಂದ್ಕೊಂಡು ಇಲ್ಲೇ ಬದುಕೊಂಡಿರೋಣ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿ ಅಲ್ಲೇ ಇರುವುದು ಅಂತ ತೀರ್ಮಾನ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿಕೊಂಡು ಆ ಹನುಮಂತ ಒಂದು ಬದಿಯಲ್ಲಿದ್ದಂತೆ. ಎಲ್ಲರೂ ಅಲ್ಲಿದ್ದವರು ಉಳಿದವರು ಎಲ್ಲರೂ ಕೂಡ ಹಾಗೆ ತೀರ್ಮಾನ ಮಾಡಿದರು, ನಾವಿನ್ನು ವಾಪಸ್ ಸುಗ್ರೀವನ ರಾಜ್ಯಕ್ಕೆ ಹೋಗೋದು ಬೇಡ, ಈ ಗುಹೆಯಲ್ಲೇ ಇರೋಣ, ಇಲ್ಲೇ ಆರಾಮಾಗಿದ್ದುಕೊಂಡು ನಮ್ಮ ಹೊಟ್ಟೆಗೆ ನಮ್ಗೆ ಏನು ಬೇಕು, ನಮಗೆ ಆ ರಾಮನಿಂದ ಏನಾಗಬೇಕು, ರಾಮನಿಂದ ನಮಗೆ ಏನೂ ಉಪಯೋಗ ಇಲ್ಲ. ಸುಗ್ರೀವನಿಗಾದರೂ ಏನು ಉಪಕಾರ ಮಾಡಿದ್ದಾನೆ, ನಮಗೆ ರಾಮನಿಂದ ಆಗಬೇಕಾದ ಏನೂ ಇಲ್ಲ. ಅದರಿಂದಾಗಿ ನಾವೇ ಇಲ್ಲೇ ಎದ್ದುಕೊಂಡು ನಮ್ಮ ಹೊಟ್ಟೆ ತುಂಬಿಸಿಕೊಂಡು ನಾವು ಇಲ್ಲಿರೋಣ ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗೆ ಹನುಮಂತ ದೇವರು ಎದ್ದು ಬರ್ತಾರಂತೆ. ನೋಡಿ, ನೀವು ಏನು ಬೇಕಾದರೂ ಮಾಡಿ, ಸುಗ್ರೀವನಿಗೆ ಬೇಕಾದರೆ ಮೋಸ ಮಾಡಿ, ಆದರೆ ರಾಮಪ್ರತೀಮಂ ನ ಹನುಮಾನ್ ಸಹೇತ ಅಂತ. ನೀವು ರಾಮನಿಗೆ ಏನಾದರೂ ಮೋಸ ಮಾಡಿದ್ರಿ ಅಂತಾದರೆ ಅದನ್ನು ತಡ್ಕೊಳ್ಳಿಕ್ಕೆ ನನ್ನಿಂದ ಆಗೋದಿಲ್ಲ. ನೀವು ಈಗ ಸೀತೆಯನ್ನು ಹುಡುಕ್ಲಿಕ್ಕೆ ನೀವು ಹೊರಡಲೇಬೇಕು. ನೀವು ಹೊರಡಲಿಲ್ಲ ಅಂತಾದರೆ ನಾನು ಹೇಗಾದರೂ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅವರಿಗೆ ಹೇಳಿ ನೀವು ಹೀಗೆ ಕೂತ್ರಿ. ಮತ್ತೊಂದು ಅವ್ರು ಏನು ಹೇಳಿರ್ತಾರೆ ಅಂತಂದರೆ, ಕಪಿಗಳೆಲ್ಲ ಸೇರಿಕೊಂಡು, ನಾವು ಇದ್ರೊಳಗೆ ಕೂತೇವೆ ಅಂತಾದರೆ ರಾಮನಿಗೆ ಗೊತ್ತೇ ಆಗೋದಿಲ್ಲ ನಾವು ಇದ್ರೊಳಗೆ ಇದ್ದದ್ದು. ಆಗ ಹನುಮಂತ ಹೇಳ್ತಾನೆ, ಈ ಪ್ರಪಂಚದಲ್ಲಿ ರಾಮನಿಗೆ ತಿಳಿದೇ ಇರತಕ್ಕಂತಹ ಜಾಗ ಯಾವುದೂ ಕೂಡ ಇಲ್ಲ. ಆದ್ದರಿಂದಾಗಿ ನೀವು ರಾಮನ ಕಣ್ಣು ತಪ್ಪಿಸಿಕೊಂಡಿಲ್ಲ ಆರಾಮಾಗಿರ್ಬೋದು ಅಂತ ನೀವು ಯೋಚನೆ ಮಾಡುವ ಒಂದು ಅವಶ್ಯಕತೆಯೇ ಇಲ್ಲ. ಖಂಡಿತವಾಗಿ ರಾಮ ಹುಡುಕಿಕೊಂಡು ಇಲ್ಲಿಗೂ ಕೂಡ ಬರ್ತಾನೆ. ಆದ್ದರಿಂದಾಗಿ ನೀವು ರಾಮನ ಕೆಲಸವನ್ನು ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ನಾನಾದರೂ ಬಲಾತ್ಕಾರವಾಗಿಯೂ ನಿಮ್ಮಿಂದ ಮಾಡಿಸ್ತೇನೆ ಅಂತ ಹೇಳಿ ಅವರನ್ನೆಲ್ಲ ಆ ಗುಹೆಯಿಂದ ಹೊರಗೆ ಕರ್ಕೊಂಡು ಬಂದು ಆ ಸಮುದ್ರದ ತೀರಕ್ಕೆ ಬರ್ತಾರೆ. ನಮ್ಮ ರಾಮೇಶ್ವರದ ಸಮುದ್ರದ ತೀರಕ್ಕೆ ಬರ್ತಾರೆ. ಅಲ್ಲಿ ಬಂದು ಆ ಸಮುದ್ರವನ್ನು ನೋಡಿ ಅವರಿಗೆ ತಲೆಬಿಸಿ ಆಗ್ತದೆ. ಇನ್ನು ನಾವು ಈ ಸಮುದ್ರವನ್ನು ದಾಟಿ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಇನ್ನು ನಾವು ಪ್ರಾಯೋಪವೇಶ ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ. ಅಂದರೆ ಆಮರಣ ಅಂತ ಉಪವಾಸ ಅಂತ ಅರ್ಥ. ಅಂದರೆ ಸಾಯುವ ತನಕ ಉಪವಾಸ ಮಾಡೋದು, ಏನು ತಿನ್ನೋದಿಲ್ಲ, ಉಪವಾಸ ಕೂತ್ಕೊಂಡು ದೇಹ ತ್ಯಾಗ ಮಾಡಿ ಬಿಡುವುದು. ಯಾಕೆಂತ ಹೇಳಿದರೆ ನಮ್ಮಿಂದ ಸೀತೆಯನ್ನು ಹುಡುಕತಕ್ಕಂತಹ ಕೆಲಸ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಅವರೆಲ್ಲರೂ ತೀರ್ಮಾನ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ರಾಮನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವನು ಹುಟ್ಟಿನಿಂದ ಮಾಡಿರತಕ್ಕಂತಹ ಕಥೆಗಳನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ ಎಲ್ಲ ಕಪಿಗಳು ಸೇರಿಕೊಂಡು. ಕಥೆ ಹೇಳ್ತಾ ಇರುವಾಗ ಎಲ್ಲಿ ತನಕ ಬಂತು ಅಂತ ಹೇಳಿದರೆ, ಆ ಸೀತೆ ಅಪಹಾರ ಆಗಿದೆ. ರಾವಣ ಕರ್ಕೊಂಡು ಹೋಗುವಾಗ ಅಲ್ಲಿ ಜಟಾಯು ಎಂಬಂಥ ಒಂದು ಪಕ್ಷಿ ಆ ರಾವಣನ್ನು ತಡಿಲಿಕ್ಕೆ ಬರ್ತದೆ, ಆ ವೃದ್ಧ ಪಕ್ಷಿ. ಆ ಜಟಾಯು ಪಕ್ಷಿಯನ್ನು ಆ ರಾವಣ ತನ್ನ ಖಡ್ಗದಿಂದ ತುಂಡರಿಸಿ ಕೊಂದು ಹೋಗಿರ್ತಾನೆ. ಆ ಕಥೆಯನ್ನು ಹೇಳ್ತಾರೆ ಆ ಕಪಿಗಳು. ಅದನ್ನು ಕೇಳಿದಾಗ ಅಲ್ಲೇ ಪಕ್ಕದಲ್ಲಿ ಒಂದು ಸಂಪಾತಿ ಅಂತ, ಅದು ಜಟಾಯು ಏನು ಪಕ್ಷಿ ಇದ್ದಾನೆ ಅವನ ಅಣ್ಣ, ಆ ಪಕ್ಷಿಗೆ ಅದು ಕಿವಿಗೆ ಬಿದ್ದಾಗ ಅವನ್ನೆಲ್ಲ ಕೇಳಿದಂತೆ,
ಏನು ಯಾರು ನೀವು ಜಟಾಯುನ ಹೆಸರು ಹೇಳ್ತಾ ಇದ್ದೀರಿ, ಏನು ಕತೆ ಅಂತ ಕೇಳ್ತಾರೆ ಅಂದಂತೆ ಸಂಪಾತಿ. ಆಗ ಅವರು ಪುನಃ ರಾಮನ ಕಥೆಯನ್ನು ಹೇಳ್ತಾರೆ. ಹೀಗೀಗೆ ರಾಮ, ದಶರಥನ ಮಗ ರಾಮ ಅಂತ ಇದ್ದ, ಅವನು ಸೀತೆಯನ್ನು ವಿವಾಹ ಆಗಿ ಕಾಡಿಗೆ ಬಂದಾಗ ಅವನ ಹೆಂಡತಿಯನ್ನು ಆ ರಾವಣ ಅಪಹಾರ ಮಾಡಿದ. ಆಗ ಜಟಾಯು ಎಂಬಂತಹ ಪಕ್ಷಿ ರಕ್ಷಣೆ ಮಾಡಲಿಕ್ಕೆ ಹೋಗಿ ಆ ಜಟಾಯು ಆ ರಾವಣನಿಂದ ಹತನಾದ ಅಂತ ಹೇಳಿದಾಗ ಸಂಪಾತಿಗೆ ಬೇಸರ ಆಯ್ತಂತೆ. ಯಾಕೆಂತ ಹೇಳಿದ್ರೆ ಅವರ ಪೂರ್ವದ ಕಥೆ ಸ್ವಲ್ಪ ಹೇಳ್ತಾರೆ. ಏನಂತ ಹೇಳಿದ್ರೆ ಅರುಣ ಅಂತ ಹೇಳಿದ್ರೆ ಗರುಡನ ತಮ್ಮ. ಈ ಸೂರ್ಯ ಇದ್ದಾನೆ, ಸೂರ್ಯನಿಗೆ ಒಬ್ಬ ಸಾರಥಿ ಇದ್ದಾನೆ, ಸೂರ್ಯ ದಿನ ತಿರುಗ್ತಾನೆ, ಅವನಿಗೆ ಒಂದು ಸಾರಥಿ ರಥ ಉಂಟು, ಆ ರಥಕ್ಕೆ ಸಾರಥಿ ಅರುಣ. ಆ ಅರುಣನ ಮಕ್ಕಳು ಇಬ್ಬರು, ಸಂಪಾತಿ ಮತ್ತೆ ಈ ಜಟಾಯು. ಆ ಸಂಪಾತಿ ಅಣ್ಣ. ಅವ್ರು ಏನಾಗಿರ್ತದೆ ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಅವರ ಹಕ್ಕಿಗಳು ಇಬ್ಬರು ಕೂಡ ಸ್ಪರ್ಧೆಯಲ್ಲಿ ಯಾರು ಎತ್ತರಕ್ಕೆ ಹಾರೋದು ಅಂತ ಹಾರಿಕೊಂಡು ಹೋಗ್ತಾರೆ. ಹೋಗುವಾಗ ಜಟಾಯು ತಮ್ಮ, ಆ ಜಟಾಯುವಿನಿಗೆ ಆ ಸೂರ್ಯನ ಬಿಸಿ ತಾಕಿ ಅವನು ಸುಡ್ಲಿಕ್ಕೆ ಶುರುವಾದ. ಅದಕ್ಕೆ ತಮ್ಮನಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಸಂಪಾತಿ ಮೇಲೆ ಹೋಗಿ ರಕ್ಷಣೆ ಕೊಟ್ಟಾಗ ಅವನ ರೆಕ್ಕೆ ಎಲ್ಲ ಸುಟ್ಟು ಹೋಗಿ ರೆಕ್ಕೆ ಬಿದ್ದು ಆ ಸಮುದ್ರದ ತೀರದಲ್ಲಿ ಬಿದ್ದಿದ್ದಾನೆ. ಆ ಜಟಾಯು ಏನು ರಕ್ಷಣೆ ಪಡೆದು ಅವನು ಆ ಸೂರ್ಯನ ಶಾಖದಿಂದ ತಪ್ಪಿಸಿಕೊಂಡು, ಸಂಪಾತಿಯ ರೆಕ್ಕೆ ಸುಟ್ಟು ಹೋಗಿ ಆ ಸಮುದ್ರ ತೀರದಲ್ಲಿ ಬಿದ್ದಿದ್ದಾನೆ. ಜಟಾಯು ನಂತರ ರಾವಣನ ಜೊತೆ ಯುದ್ಧ ಮಾಡಿ ಸತ್ತ. ಈ ಸಂಪಾತಿ ರೆಕ್ಕೆ ಬಿದ್ದಿದ್ದವನು ಈ ರಾಮನ ಕಥೆಯನ್ನು ಕೇಳಿ ಅವನ ರೆಕ್ಕೆ ಪುನಃ ಮೂಡಿದಂತೆ. ಅವನಿಗೆ ಮೂಡಿ ನಂತರ ಇವರ ಹತ್ರ ಎಲ್ಲ ಮಾತಾಡಿ ಅವನು ಹೇಳಿದಂತೆ, ನಾನು ನಿಮಗೆ ಸೀತೆ ಎಲ್ಲಿದ್ದಾಳೆ ಅಂತ ಹೇಳ್ತೇನೆ ಅಂತ. ಹಕ್ಕಿ ಅಲ್ವಾ, ಎತ್ತರಕ್ಕೆ ಹಾರಿ ಅವನು ಹೇಳ್ತಾನೆ, ಹೀಗೆ ರಾವಣ ಅವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ, ಲಂಕೆಯಲ್ಲಿ ಅಶೋಕವನದಲ್ಲಿ ಆ ಸೀತೆ ಇದ್ದಾಳೆ ಅಂತ ಹೇಳಿ, ಆ ಸಮುದ್ರ ಎಷ್ಟು ದೂರ ಇದೆ, 100 ಯೋಜನೆ ಇದೆ ಅಂತ ಎಲ್ಲ ಆ ಕಪಿಗಳಿಗೆ ಹೇಳಿ ಆ ಸಂಪಾತಿ ಅವರಿಗೆ ಸಹಾಯ ಮಾಡ್ತಾನೆ. ಈಗ ಅವರಿಗೆ ಗೊತ್ತಾಯ್ತು ಆ ಸಮುದ್ರ 100 ಯೋಜನೆ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಇದನ್ನು ಹಾರುವವರು ಯಾರು ಅಂತ ಪ್ರಶ್ನೆ. ಎಲ್ಲರೂ ಕೂಡ ಮಾತಾಡಲಿಕ್ಕೆ ಶುರು ಮಾಡಿದ್ರಂತೆ. ಒಬ್ಬೊಬ್ಬರೇ ಹೇಳಿದರು, ನಾನು 10 ಯೋಜನೆ ಹಾರ್ತೇನೆ, ನಾನು 20 ಯೋಜನೆ ಹಾರ್ತೇನೆ ಅಂತ ಹೇಳಿ ಒಬ್ಬೊಬ್ಬರೇ ಹೇಳಿ ಆಗ ತುಂಬ ಬಂದರು. 80 ಯೋಜನೆ ತನಕ ಹಾರ್ತೇವೆ ಅಂತ ಕೆಲವರು ಹೇಳಿದರು. ಆಗ ಜಾಂಬವಂತ ಇದ್ದಂತೆ. ಜಾಂಬವಂತ ಅಂದರೆ ಅವನು ತುಂಬ ಹಿಂದಿನ ಕಾಲದವನು, ಕಪಿ ಅಲ್ಲ ಅವನು ಕರಾಡಿ ಅವನು ಹೇಳ್ತಾನಂತೆ, ನಾನು ಹಿಂದೆ 96 ಯೋಜನೆ ದೂರ ಹಾರ್ತಿದ್ದೆ, ಆದರೆ ಈಗ ನನಗೆ ಅಷ್ಟು ಸಾಮರ್ಥ್ಯ ಇಲ್ಲ. ಏನಾಯಿತು, ನನ್ನ ಸಾಮರ್ಥ್ಯ ಕೊಟ್ಟಿದ್ದಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಈಗ ನಾವು ಕೇಳಿದ್ದೇವೆ ಕಥೆ, ವಾಮನ ಇದ್ದಾನೆ, ಅವನು ಬಲಿ ಹತ್ರ 3 ಹೆಜ್ಜೆ ಭೂಮಿಯನ್ನು ಕೇಳ್ತಾನೆ. ಕೇಳಿ ನಂತರ ಭೂಮಿಯನ್ನು ಅಳಿಲಿಕ್ಕೆ ತ್ರಿವಿಕ್ರಮನಾಗ್ತಾನೆ. ತ್ರಿವಿಕ್ರಮ ಆಗಿ ಬರೀ ತನ್ನ 3 ಹೆಜ್ಜೆಯಲ್ಲಿ, 2 ಹೆಜ್ಜೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಅಳಿದು ಮತ್ತೆ 3ನೇ ಹೆಜ್ಜೆಯನ್ನು ಬಲಿಯ ತಲೆಗೆ ಇಟ್ಟ ಅಂತ ನಾವು ಕಥೆಯನ್ನು ಕೇಳ್ತೇವೆ. ಇದನ್ನು ನೋಡಿ ಆ ಜಾಂಬವಂತನಿಗೆ ಭಾರಿ ಖುಷಿ ಆಯ್ತಂತೆ. ಇದು ಭಗವಂತನದ್ದು ಎಷ್ಟು ಮಹತ್ವ. ನಾವು 2 ಹೆಜ್ಜೆ ಇಟ್ಟರೆ ಎಷ್ಟು ದೂರ ಹೋಗ್ತದೆ. ಭಗವಂತ ಬರೀ 2 ಹೆಜ್ಜೆಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಅಳದ ಅಂತ ಹೇಳಿದರೆ ಅವನ ಸಾಮರ್ಥ್ಯ ಎಷ್ಟು ಅಂತ ಖುಷಿಯಾಗಿ ಅವನು ಡಂಗುರ ಸಾರಿಸಿಕೊಂಡು ಜಾಂಬವಂತ ಇಡೀ ಭೂಮಂಡಲವನ್ನು ತಿರುಗಿದಂತೆ. ತಿರುಗುವಾಗ ಮೇರು ಪರ್ವತ ಅಂತ ನೀವು ಕೇಳಿರ್ತೀರಿ, ಒಂದು ಮೇರು ಪರ್ವತ ಅಂತ ಒಂದಿದೆ, ಭೂಮಿಯ ನಡುವಿನಲ್ಲಿರತಕ್ಕಂಥ ಒಂದು ಚಿನ್ನದ ಪರ್ವತ. ಆ ಚಿನ್ನದ ಪರ್ವತ ಅವನ ಕಾಲಿಗೆ ಹೊಡೆದದ್ರಿಂದ ಆ ನಂತರ ನನಗೆ ಅಷ್ಟು ಹಾರಲಿಕ್ಕೆ ಆಗ್ತಾ ಇಲ್ಲ. ಮುಂಚೆ ಆದರೆ ನಾನು 96 ಯೋಜನೆ ಹಾರ್ತಿದ್ದೆ, ಆ ಹೊಡೆದ ನಂತರ ಆ ನೋವಿನಿಂದ ನನಗೆ ಅಷ್ಟು ದೂರ ಹಾರಲಿಕ್ಕೆ ಆಗ್ತಾ ಇಲ್ಲ ಅಂತ ಜಾಂಬವಂತ ಹೇಳ್ತಾನಂತೆ. ಕೊನೆಗೆ ವಾಲಿಯ ಮಗ ಅಂಗದ ಹೇಳ್ತಾನಂತೆ, ತತಃ ಕುಮಾರೋಂಗದ ಆಹಚಾಸ್ಮಾತ್ ಶತಂ ಪ್ಲವೇಯಂ ನತತೋಭಿಜಾನೆ. ನಾನು 100 ಯೋಜನೆ ಆರಾಮಾಗಿ ಹಾರ್ತೇನೆ ನಾನು, ಆದರೆ ಹಾರಿದ ನಂತರ ಬೇರೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಲಂಕೆಗೆ ಹಾರಿದ ಮೇಲೆ ಇದೇನು ಸಾಮಾನ್ಯ ಜಾಗ ಅಲ್ಲ, ಅದು ರಾವಣನ ಆಸ್ಥಾನ. ಅದು ಅಲ್ಲಿ ಬೇಕಾದಷ್ಟು ರಾಕ್ಷಸರಿರ್ತಾರೆ, ಅವರನ್ನೆಲ್ಲ ಎದುರಿಸಿ ಸೀತೆಯನ್ನು ನೋಡಿ ಬರಲಿಕ್ಕೆ ಆಗ್ತದೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಅಷ್ಟು ಧೈರ್ಯ ನಂಗೆ ಇಲ್ಲ ಅಂತ ಅವನು ಸಂಶಯದಲ್ಲಿ ಹೇಳ್ತಾನೆ. ಹೀಗೆ ಅಲ್ಲಿರತಕ್ಕಂತಹ ಯಾರೂ ಕೂಡ ಸಮುದ್ರವನ್ನು ಹಾರಿ ಸೀತೆಯನ್ನು ನೋಡಿ ಬರತಕ್ಕಂತಹ ಧೈರ್ಯವುಳ್ಳವರು ಯಾರೂ ಕೂಡ ಇಲ್ಲ ಅಂತ ಕನ್ಫರ್ಮ್ ಆಯಿತು. ಆಗ ಜಾಂಬವಂತ ಮೆಲ್ಲ ಎಂದು ಹೇಳ್ತಾನಂತೆ, ಹನುಮಂತ ಇಷ್ಟೊತ್ತು ಏನು ಮಾತಾಡಲಿಲ್ಲ, ಸುಮ್ಮನೆ ಒಂದು ಬದಿಯಲ್ಲಿ ಇವರು ಮಾತಾಡೋದನ್ನು ಕೇಳ್ತಾ ಕೂತ್ಕೊಂಡಿದ್ದಾನೆ. ಇದು ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದರೆ, ನಾವು ನೋಡ್ತೇವೆ ಈಗ ಯಾರಿಗೆ ಒಂದು ಕೆಲಸವನ್ನು ಮಾಡತಕ್ಕಂತಹ ಸಾಮರ್ಥ್ಯ ಇರ್ತದೆ ಅವನು ಯಾವತ್ತೂ ಕೂಡ ತಾನಾಗಿ ತಲೆಗೆ ಹಾಕೊಳ್ಳಿಕ್ಕೆ ಹೋಗುದಿಲ್ಲ. ಯಾರಾದರೂ ಬಂದು ಹೇಳಿದ್ರು ಅಂತಾದರೆ ಆಯ್ತು ಮಾಡ್ತೇನೆ ಅಂತ ಒಪ್ಪಿಕೊಳ್ತಾನೆ. ಅರ್ಧಂಬರ್ಧದವ್ರು ಇರ್ತಾರಲ್ಲ ಅವರೇ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಮತ್ತೆ ಎಲ್ಲ ಅರ್ಧಂಬರ್ಧ ಮಾಡಿಬಿಡ್ತಾರೆ. ಈ ಹನುಮಂತನ ಕಥೆ ಹಾಗೆ, ಅವನಿಗೆ ಗೊತ್ತಿತ್ತು ನಾನು ಸಮುದ್ರವನ್ನು ಹಾರ್ತೇನೆ, ಹೋಗಿ ಸೀತೆಯನ್ನು ನೋಡ್ಲಿ ಬರ್ಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ನಮಗೆ ಮುಂದೆ ಗೊತ್ತಾಗ್ತದೆ. ರಾಮಚಂದ್ರ ಬೇರೆ ಯಾರಿಗೂ ಕೂಡ ಉಂಗುರವನ್ನು ಕೊಟ್ಟಿರಲಿಲ್ಲ,
ಆ ಉಂಗುರವನ್ನು ಕೊಟ್ಟಿರುವುದು ಹನುಮಂತನ ಹತ್ರನೇ. ಯಾಕಂದ್ರೆ ರಾಮನಿಗೂ ಗೊತ್ತಿತ್ತು, ನೋಡಿ ಬರುವವನು ಹನುಮಂತ ಅಂತ ಗೊತ್ತಿತ್ತು. ಆದ್ರಿಂದಾಗಿ ಹನುಮಂತ ಸುಮ್ಮನೆ ಬದಿಯಲ್ಲಿ ಕೂತ್ಕೊಂಡಿದ್ದಾನೆ. ಆಗ ಜಾಂಬವಂತ ಬಂದು ಹೇಳ್ತಾನಂತೆ, ನೋಡು ಇವರೆಲ್ಲರೂ ಕೂಡ ತಮ್ಮ ಸಾಮರ್ಥ್ಯವನ್ನು ಹೇಳಿಬಿಟ್ಟಿದ್ದಾರೆ. ಯಾರಿಗೂ ಕೂಡ ಈ ಸಮುದ್ರವನ್ನು ಉಲ್ಲಂಘನೆ ಮಾಡಿ ಲಂಕೆಗೆ ಹೋಗಿ ಆ ರಾವಣನನ್ನು ಎದುರಿಸಿ ಸೀತೆಯನ್ನು ನೋಡಿ ಬರತಕ್ಕಂತಹ ಸಾಮರ್ಥ್ಯ ಯಾರಿಗೂ ಕೂಡ ಇಲ್ಲ. ಆದರೆ ನಿಂಗೆ ಆ ಸಾಮರ್ಥ್ಯ ಉಂಟು. ನೀನು ಖಂಡಿತವಾಗಿ ಹಾರಿ ಹೋಗಿ ಅದನ್ನು ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆ ಜಾಂಬವಂತ ಹನುಮಂತನ ಹತ್ರ ಹೇಳ್ತಾನಂತೆ. ಹೇಳಿದಾಗ ಹನುಮಂತ ಸರಿ ಅಂತ ಹೇಳಿ, ಇತೀರಿತೋಸೌ ಹನುಮಾನ್ ನಿಜೇಪ್ಸಿತಂ ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ ಅವರ್ಧತಾಶು ಪ್ರವಿಚಿಂತ್ಯ ರಾಮಂ ಸುಪೂರ್ಣ ಶಕ್ತಿಂ ಚರಿತೋಸ್ತದಾಜ್ಞಾಂ. ಅವನು ಇಷ್ಟು ಸಣ್ಣ ಕಪಿಯಾಗಿದ್ದಂತೆ, ಅಷ್ಟು ದೊಡ್ಡ 100 ಯೋಜನ ದೂರದ, ಯೋಜನ ಅಂತ ಹೇಳಿದರೆ ಸಾಮಾನ್ಯ ಈಗಿನ ಲೆಕ್ಕದಲ್ಲಿ ಹೇಳಬೇಕಾದ್ರೆ 1 ಯೋಜನ ಅಂತ ಹೇಳಿದ್ರೆ 13 ಕಿಲೋಮೀಟ್ರ್ ಅಂತ ಇಟ್ಕೊಳ್ಬೋದು ನಾವು. 1 ಯೋಜನ ಅಂತ ಹೇಳಿ 100 ಯೋಜನ ಅಂದರೆ 1300 ಕಿಲೋಮೀಟ್ರ್ ಆಗ್ತದೆ. ಅಷ್ಟು ದೂರದ ಸಮುದ್ರವನ್ನು ಹಾರಬೇಕು ಅಂತ. ಅದಕ್ಕೆ ಬೇಕಾದರೆ ಸಣ್ಣ ದೇಹದಿಂದ ಹಾರಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಹನುಮಂತ ದೇವರು ರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ತನ್ನ ದೇಹವನ್ನು ಬೆಳೆಸಿ ಹಾರಬೇಕು ಅಂತ ಆ ಭಗವಂತನಿಗೆ ನಮಸ್ಕಾರ ಮಾಡಿದ್ರು ಅಂತ ಹೇಳಿ, ಇದಿಷ್ಟು ಕೂಡ ಕಿಷ್ಕಿಂಧಾಕಾಂಡದಲ್ಲಿ ಇರತಕ್ಕಂಥ ಘಟನೆ. ಹನುಮಂತ ದೇವರು ಹಾರಿದ ನಂತರ ಸುಂದರಕಾಂಡ ಶುರುವಾಗುತ್ತೆ. ಅಲ್ಲಿ ಹೇಳ್ತಾರೆ, ಹಾರುವಾಗ ಏನು ಮಾಡಿದ್ರು ಹನುಮಂತ ದೇವರು ಅಂತ ಹೇಳಿದರೆ, ನಾವು ನೋಡಿ ಬರಲಿ ರಾಮನಾಮ ಸದಾ ಎನ್ನ ನಾಲಿಗೆಯಲಿ, ಬರಲಿ ರಾಮನಾಮ ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣನಾಮ, ಬರಲಿ ರಾಮ